ಅಣ್ಣನ ಬುದ್ಧಿ ನೀನ್ ಗೊತ್ತು ತಾನೆ. ಅವನ್ನ ನಾಜುಕಾಗಿ ಹೊಲ್ಸ್ಕೊಳಕ್ ನೋಡ್ಬೇಕು. ನೀನ್ ಹೀಗ್ ಒರ್ಟಾಗಿ ಹೋದ್ರೆ ಅವನ ಹತ್ರ ನಡಿಯತ್ತಾ? ತಗೋ ಒಪ್ಪಿಟ್ಟು. ನಂಗ್ ಬೇಡ. ಅಯ್ಯೋ ರಾಮ, ಯಾರ್ ಕೋಪ ಯಾರ ಮೇಲೆ ತೋರಿಸ್ತಿದ್ಯಾ ನೀನು? ನೀನ್ ತಿಂತಿರು, ಅವನಿವತ್ ಮನೆಗ್ ಬರ್ಲಿ. ಶ್ರೀ ರಘುವರ ಏನು ಒನ್ನಪ್ಪ ಭಾಗವತೇರಿ ಅವನು. ಸುಮ್ನೆ ಬಾ. ರಾವ್ ಕಾಲ ಎಷ್ಟೊತ್ತಿಗೆ ಇವತ್ತು? ಇನ್ನೇನ್ ಈಗ ಶುರುವಾಯ್ತದೆ. ನಿಂಗ್ ಸ್ವಲ್ಪನಾದ್ರೂ ದಯೆ, ದಾಕ್ಷಿಣ್ಯ, ಕರುಣೆ, ಕನಿಕರ ಇದ್ಯಾ ನಿನ್ಗೆ? ಅಯ್ಯೋ, ಅದೇನೋ ಕೇಳ್ತಾವಳಲ್ಲ ಅವಳು, ಅದನ್ನೆಲ್ಲ ಸಂತಿನ ತಂದು ಕೊಟ್ಬಿಡು. ಆಯ್ತಾಯ್ತು. ಮಾನ ಬರ್ಬೋದೇ? ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರ್ ಹಾಕಿಸ್ತಾರಾ? ನಾನೇ ಯಾವ ಹೆಣ್ಮಗು ಕಣ್ಣೀರ್ ಹಾಕ್ಸ್ದೆ? ನೋಡು ಆ ಗೌರಿ ಎಷ್ಟು ನಳ್ತಾ ಕೂತಿದ್ದಾಳೆ ನೋಡಿ. ಯಾಕೆ ನಗೋದು? ಅಲ್ಲಮ್ಮ, ಅವಳನ್ನ ನೀನು ಹೆಣ್ಣು ಅಂತೀಯ, ಮತ್ತೆ ನಿಂಗ್ ಹೆಂಗ ಅನ್ನಿಸ್ತಾಳ ಅವಳು? ಏನು ಅನ್ಸಲ್ವೇ? ಅಲ್ಲಮ್ಮ, ಯಾವ್ದಾದ್ರೆ ಹೆಣ್ಣು ಆ ಜನರ ಮುಂದೆ, ಅದು ಇಂತ ದಾಂಡಗಳ ಮುಂದೆ ಸೀರೆ ಬಿಸ್ತಾರ? ಅಷ್ಟೇ ಕನ್ಸ ಜಾಕೆಟ್. ಸುಮ್ನೆ ಇರೋ. ನೀನ್ ಯಾಕೆ ಆಟ ಬರ್ತಿರ್ತೆ? ನೋಡೋಣ, ಅವಳು ನಂಗೆ ಅತ್ತೆ ಆಗೋವಳು. ಅತ್ಕೆ ಅಂದ್ರೆ ತಾಯಿ ಸಮಾನ. ತಾಯಿ ನೊಂದ್ಕೊಂಡ್ಬಿಟ್ರೆ ನಾನು ನೊಂದ್ಕೊಂಡ್ಬಿಡ್ತೀನಿ ಅಷ್ಟೇ. ಸರಿ, ಅದಕ್ಕೆಲ್ಲ ನೀನ್ ಯಾಕೆ ನೊಂದ್ಕೋತೀಯ? ನಾನೇನ್ ಮಾಡ್ಬೇಕು ಹೇಳು? ಮತ್ತೆ ನನ್ ಸಮಾಧಾನ ಮಾಡೋ ಬದ್ಲು ಅವಳಿಗೋಗ್ ಸಮಾಧಾನ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ನಡಿ ನಡಿ. ಏಯ್, ನೀನೆಲ್ಲ ಹೋಗ್ತಿದ್ಯಾ? ಸಮಾಧಾನ ಮಾಡಕ್ಕೆ ಅಲ್ಲಿ ಅಣ್ಣ ಹೋಗಿದ್ದಾನೆ, ನೀನೇನ್ ಹೋಗ್ಬೇಕಾಗಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಬೈಬೇಕಾದ್ರೆ ಮಾತ್ರ ನಾನ್ ಜೊತೆಲಿ ಇರ್ಬೇಕು, ಸಮಾಧಾನ ಮಾಡಕ್ ಮಾತ್ರ ರವಿ ಒಬ್ನೇ ಹೋಗ್ಬೇಕೇನೋ? ನಾನು ಹೋಯ್ತೀನಿ. ಅಯ್ಯೋ ಸುಮ್ನಿರು. ನಿನಗೆ ಮೈ ಬೆಳೆದಿದ್ಯಾ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಸರಿಯಾಗಿ ಹೇಳ್ದೆ ನೋಡು, ಅಣ್ಣ ಅಲ್ಲಿ ಪ್ರೀತಿ ಮಾಡಕ್ ಹೋಗಿದ್ದಾನೆ, ಅಲ್ಲಿ ಬೇರೆ ಯಾರು ಹೋಗ್ಬಾರ್ದು. ಹಂಗೆ ಅಂತ್ಯಾ? ಅದ್ ಹೆಂಗೆ ಅಂತ ನಾನು ಒಂದ್ಕಿತ ನೋಡ್ಕೊಂಡಿದ್ದೀನಿ. ನೋಡು.